ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಅಂಗನವಾಡಿಯಲ್ಲಿ ಸಿಗುವ ಪುಷ್ಟಿ ಫುಡ್ಡಿನ ದೋಸೆ ವಿಡಿಯೋ ಮಾಡ್ತಿದ್ದೇನೆ. ಅದು ಹೇಗೆ ಮಾಡೋದಂತ ನೋಡ್ಕೊಂಡು ಬರುವ. ಅಂಗನವಾಡಿಯಲ್ಲಿ ನೋಡಿ, ಇದು ಪುಷ್ಟಿ ಅಂತ ಫುಡ್ ಸಿಗ್ತದೆ. ಇದರಿಂದ ನಾನು ದೋಸೆ ಮಾಡಿದ್ದೇನೆ ಇವತ್ತು. ಸೂಪರಾಗಿ ಬಂದಿದೆ. ಅದಕ್ಕೆ ಬೇಕಾದದ್ದು ಒಂದು ಅರ್ಧ ಗಡಿ ತೆಂಗಿನ ತುರಿ, 4 ಗಂಟೆ ನೆನೆಸಿ ಹಾಕಿದೆ ಬೆಳ್ತಿಗೆ ಹಾಕಿ ಇದನ್ನು ರುಬ್ಕೊಂಡು ಬರುವ. ರುಬ್ಬಿ ಆಗಿದೆ, ಅದರಲ್ಲಿ ಸ್ವಲ್ಪ ಉಳಿಸಿದ್ದೇನೆ. ಇದಕ್ಕೇನೆ ಫುಡ್ ಹಾಕ್ಕೊಂಡು ಇದನ್ನು ಸಹ ರುಬ್ಕೊಂಡು ಬರುವ. ಇಲ್ಲಾಂದರೆ ಅದು ಕಲಸಲಿಕ್ಕೆ ತುಂಬ ಹೊತ್ತಾಗ್ತದೆ, ರುಬ್ಬಿದರೆ ಬೇಗ ಮಿಕ್ಸ್ ಆಗ್ತದೆ. ಈಗ ಇದು ಮೊದಲಿಗೆ ಅಕ್ಕಿ ರುಬ್ಬಿದ್ದು, ಹಿಟ್ಟು ಸಹ ರುಬ್ಬಿ ಆಗಿದೆ. ಈಗ ಹುಡಿ ಪುಷ್ಟಿ ಇದಕ್ಕೀಗ ಅಕ್ಕಿ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳುವ. ಇದು ರುಬ್ಬುವಾಗ ತೆಂಗಿನ ತುರಿ ಮತ್ತು ಉಪ್ಪು ಸಹ ಹಾಕ್ಕೊಂಡಿದ್ದೇನೆ. ಇದು ಈಗ ಬೇರೆ ಬೇರೆ ಕಡ್ದದಕ್ಕಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳುವ. ಮತ್ತು ನೀರು ದೋಸೆ ಅದಕ್ಕೆ ತೆಳು ಮಾಡುವ. ಈಗ ತವ ಸಹ ಕಾದಿದೆ, ಇದಕ್ಕೆ ಹಿಟ್ಟನ್ನು ಹರಡ್ಕೊಳ್ಳುವ ತೆಳುವಾಗಿ. ಅಕ್ಕಿಯನ್ನು ಮೊದಲು ಗ್ರೈಂಡ್ ಮಾಡಬೇಕು. ನೆಕ್ಸ್ಟ್ ಪುಷ್ಟಿ ಹುಡಿಯನ್ನು ಹಾಕಿ ಸ್ವಲ್ಪ ಹಿಟ್ಟಿಗೆ ಹಾಕಿ ಗ್ರೈಂಡ್ ಮಾಡೋದು. ಆವಾಗ ಸ್ವಲ್ಪ ಒಳ್ಳೆ ಮಿಕ್ಸ್ ಆಗ್ತದೆ, ಇಲ್ಲಾಂದರೆ ಅಂಟು ಥರ ನಿಲ್ತದೆ. ಈಗ ದೋಸೆ ಹೊಯ್ದು ಆಯಿತು, ಇದನ್ನು ಮುಚ್ಕೊಳ್ಳುವ. ಸ್ವಲ್ಪ ಹೊತ್ತು ಬೇಯಲಿ. ನೀರು ದೋಸೆ ಥರನೇ, ಅಷ್ಟೇ ಟೈಮ್ ತಗೊಳ್ತದೆ. ಈಗ ಬೆಂದಿದೆ, ತೆಗಿಯುವ. ನೋಡಿ, ಸೂಪರಾಗಿ ಬಂದಿದೆ. ಇದು ತಿನ್ನಲಿಕ್ಕೆ ಸಹ ಸೂಪರ್ ಆಗ್ತದೆ. ಇದಕ್ಕೇ ಮಕ್ಕಳೆಲ್ಲ ತಿನ್ನದಿದ್ದರೆ ಬೆಲ್ಲ ಹಾಕಿ ಮಾಡ್ಬೋದು. ನಾನು ಸಹ ಇದು ಫಸ್ಟಿಗೆ ಎಲ್ಲ ದೋಸೆ ಮಾಡಿಕೊಂಡೆ, ಮತ್ತು ಲಾಸ್ಟ್ ಒಂದು ಸ್ವಲ್ಪ ಹಿಟ್ಟಿಗೆ ಬೆಲ್ಲ ಹಾಕಿ ಮಾಡಿದ್ದೇನೆ ಮಕ್ಕಳಿಗೋಸ್ಕರ. ಅದು ಸಹ ಬೇರೆ ಥರ ಟೇಸ್ಟ್ ಸೂಪರ್ ಬರ್ತದೆ. ಎಷ್ಟು ತೆಳುವಾಗಿ ಬಂದಿದೆ ನೋಡಿ, ಸ್ಮೂತ್ ಸಹ ಆಗಿದೆ, ತುಂಬ ತೆಳು ಸಹ ಬರ್ತದೆ ಇದು. ಮತ್ತು ತಿನ್ನಲಿಕ್ಕೆ ಸಹ ಸಾಂಬಾರಿಗೆ ಚಟ್ನಿಗೆ ಹಾಕಿ ಒಳ್ಳೆ ಆಗ್ತದೆ ತಿನ್ನಲಿಕ್ಕೆ. ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ರುಚಿಯಾದ ಅಂಗನವಾಡಿ ಫುಡ್ಡಿನಿಂದ ಮಾಡಿದ ದೋಸೆ ರೆಡಿಯಾಗಿದೆ.